ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನೀರು ತಗೊಂಬನ್ನಿಮ್ಮ. ಒಂದು ನಿಮಿಷ ಮನೆಗೆ ಹೋಗಿ ಬರ್ತೀನಿ. ಏನು ತಮಾಷೆ ಮಾಡ್ತಿದ್ಯಾ? ಮಾವ ಕೇಳಿದ್ರೆ ನಾನೇನು ಹೇಳಿ? ಆಮೇಲೆ ಇಬ್ಬರು ಬಯಸ್ಕೋಬೇಕಾಗುತ್ತೆ. ಸುಮ್ಮನೆ ನಿಂತ್ಕೊ. ಪೂಜೆ ಶುರುವಾಗಿ ನನಗೆ ಹೆಸರು ಬಂದ್ಬಿಡ್ತೀನಿ. ಒಂದು 10 ನಿಮಿಷ ನಿಂತ್ಕೊಳ್ಳೋ, ಆಮೇಲೆ ಹೋಗುವಂತೆ. ಅಕ್ಕ, ಇವರೇನಾ? ನಾನು ಹೇಳಿದ್ನಲ್ಲ ಲಕ್ಷ್ಮಿ, ನನ್ನ ಆತ್ಮಿ ಪಾಪ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡು ಆಗಿದ್ದಾರೆ. ಏನಾಗಿತ್ತಕ್ಕ? 25 ವರ್ಷಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಈ ಫೋಟೋದಲ್ಲಿರೋರ್ನ ನಾನೆಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀನಿ? ಶಶಿ, ಇಷ್ಟು ವರ್ಷ ಆದರೂ ನಿಮ್ಮಪ್ಪ ಈ ಮನೆಗೆ ಬರ್ತಾನೆ ಇರೋರು, ಈಗ ಬರ್ತಾರೆ ಅನ್ನೋ ನಂಬಿಕೆ ನಿಂತಿದೆಯಾ? ಕಿರಣ್, ನನ್ಗ ನಂಬಿಕೆ ಬಿಟ್ರೆ ಬೇರೆ ಇನ್ನೇನು ಉಳಿದಿಲ್ಲ. ನೋಡ್ತಾರೆ, ಒಂದಲ್ಲ ಒಂದಿನ ನಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೊಂಡು ಈ ಮನೆಗೆ ಬರ್ತಾರೆ. ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಅದು ಸಾಧ್ಯ ಇಲ್ಲ ಡಾಕ್ಟ್ರೆ.
ಲಕ್ಷ್ಮಿ ಬಂದ್ರಾ? ನನಗೆ ಗೊತ್ತಿತ್ತು ನೀವು ಖಂಡಿತ ಬರ್ತೀರಾ ಅಂತ. ರೀ, ನಮ್ಮನೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಇವರೇ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ. ಲಕ್ಷ್ಮಿ, ನಮ್ಮ ಯಜಮಾನ್ರು ಕಿರಣ್, ನನ್ನ ಮಗ ಮನು, ನನ್ನ ಮಗಳು ತನು. ಇವಳು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ದೆ. ನೀವು ನಮ್ಮ ಮನೆಗೆ ಬಂತು ತುಂಬ ಸಂತೋಷ ಆಯಿತು. ಲಕ್ಷ್ಮಿ, ಏನೋ ಹೇಳಿದ್ರಲ್ಲ, ಏನು? ಅವಳು ಬದುಕಿರ್ಬೋದು, ಆದರೆ ನಮ್ಮ ಪಾಲಿಗೆ ಅವಳು ಸತ್ತು 25 ವರ್ಷ ಆಗಿದೆ. ನೋಡು ಲಕ್ಷ್ಮಿ, 25 ವರ್ಷಗಳಿಂದ ಅವಳ ಸಂಬಂಧನ ಇದೇ ಹೊಳೆನಲ್ಲಿ ದೂರ ಮಾಡ್ಕೊಳ್ತಾ ಬಂದಿದ್ದೆ. ಇನ್ನು ಮುಂದೆ ನಿನ್ನ ಮನೆಗೆ ಬರಬೇಕು ಅಂತಂದ್ರೆ ಅವಳ ಸಂಬಂಧನ ಇಲ್ಲೇ ಕಳ್ಕೊಂಡು ಬಾ. ಏನು ಹೇಳಿ ಲಕ್ಷ್ಮಿ? ನೀವು ಯಾವ ಕನಸು ನನಸಾಗುತ್ತೆ ಅಂತ ತಿಳ್ಕೊಂಡಿದ್ದೀರೋ ಆ ಕನಸು ನನಸಾಗಲ್ಲ ಡಾಕ್ಟ್ರೆ. ಏನು ಹೇಳ್ತಿದ್ದೀರ ಲಕ್ಷ್ಮಿ? ಹೌದು ಡಾಕ್ಟರ್, ನಿಮ್ಮ ತಂದೆ ಇಲ್ಲಿಗೆ ತಂದೆ ಬರ್ತಾರೆ ಅನ್ನೋ ಬೆಟ್ಟದಷ್ಟು ಆಸೆ ಇಟ್ಕೊಂಡು ನೀವು ಕಾಯ್ತಾ ಇದ್ದೀರಾ. ಆದರೆ ಅಲ್ಲಿ ನೀವು ಸತ್ತೋದ್ರಿ ಅಂತ ನಿಮ್ಮ ಹೆಸರಲ್ಲಿ 25 ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಕೆಲಸ ಮಾಡ್ತಿರೋದು ನಿಮ್ಮ ತಂದೆ ಮನೆಯಲ್ಲೇ ಡಾಕ್ಟ್ರೆ. ಈಗ ನಾನು ಆ ಕಾರ್ಯ ಮುಗಿಸ್ಕೊಂಡೇ ಇಲ್ಲಿಗೆ ಬರ್ತಿರೋದು. ಇಪ್ಪತ್ತೈದು ವರ್ಷದಿಂದ ನಮ್ಮಪ್ಪ ನನ್ನ ಹೆಸರಲ್ಲಿ ಈ ಕಾರ್ಯ ಮಾಡ್ತಿರೋದು ನನಗೆ ಗೊತ್ತು ಲಕ್ಷ್ಮಿ. ನೀವು ಮೊದಲನೇ ಸಲ ನೋಡ್ತಿರೋದಕ್ಕೆ ನಿಮಗೆ ದುಃಖ ಆಗಿರ್ಬೋದು, ಅದೆಲ್ಲ ಬಿಡಿ. ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಲ್ಲ, ಅಷ್ಟಕ್ಕೂ ನಿಮ್ಮ ನಡುವೆ ಏನಾಗಿದೆ? ಅಪ್ಪಾಜಿ ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ಕತೆ ಕಟ್ತಾ ಇದೆಯಾ. 25 ವರ್ಷದ ಹಿಂದೆ ನಿಮ್ಮ ಅಕ್ಕ ಮಾಡಿದ ತಪ್ಪನ್ನ ಇವತ್ತು ನೀನು ಮಾಡಿದೀಯಾ. ಇವತ್ತು ನೀನು ನನ್ನ ಪಾಲಕ್ಕೆ ಸತ್ತೋದೆ. ಇವನು ಯಾವತ್ತು ಈ ಹುಡುಗನ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಆವತ್ತೇ ನನ್ನ ಪಾಲಕ್ಕೆ ಸತ್ತೋದ.